ಹಸು ಸಾಕಿದ್ರೆ ಅದನ್ನ ಮೇಂಟೈನ್ ಮಾಡೋಕ್ಕಾಗಲ್ಲ. ಯಾಕ್ ಬೇಕು ಆ ಉಸಾಬರಿ ಅಂತ ಇರೋ ಹಸುಗಳನ್ನ ಮಾರಿ ನೆಮ್ಮದಿಯಾಗಿರೋಣ ಅನ್ನೋ ಜನರೇ ಜಾಸ್ತಿ. ಅದರಿಂದಾನೇ ರಾಜ್ಯದಲ್ಲಿ ಹಾಲು ಉತ್ಪಾದನೆ ಮಟ್ಟ ಸಾಕಷ್ಟು ಕಡಿಮೆ ಆಗಲು ಸಹ ಕಾರಣ ಆಗ್ತಿದೆ. ಆದ್ರೆ ಇಲ್ಲೊಬ್ಬ ಯುವಕ ಹಸು ಸಾಕಿ ಹಸು ಸತ್ತೋಗಿ ಲಾಸ್ ಆದ್ರೂ ಸಹ ಮತ್ತೆ ಹಸು ತಂದು ಸಾಕಿ ಪ್ರತಿದಿನ ಹಾಲು ಉತ್ಪಾದನೆ ಮಾಡಿ ಯಶಸ್ಸನ್ನ ಕಂಡಿರುವಂತಹ ಕತೆ ಇದು. ಹೌದು, ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಕುದುರೆಡೌ ಗ್ರಾಮದ ಮಂಜುನಾಥ್ ಎಂಬ ಯುವಕ ಹಾಲು ಉತ್ಪಾದನೆ ಮಾಡಿ ಯಶಸ್ವಿ ಜೀವನವನ್ನ ಕಟ್ಕೊಂಡಿದ್ದಾರೆ. ಆದ್ರೆ ಇವರು ಖಾಸಗಿ ಡೈರಿಗೆ ಹಾಲನ್ನ ಹಾಕ್ತಿದ್ದಾರೆ. ಆದ್ರೆ ಇಲ್ಲಿ ಖಾಸಗಿ ಡೈರಿ ಸರ್ಕಾರಿ ಡೈರಿ ಅನ್ನೋದು ಪ್ರಶ್ನೆ ಅಲ್ಲ. ಹಸು ಸಾಕಿ ಹಾಲು ಉತ್ಪಾದನೆ ಮಾಡಿ ಬದುಕನ್ನ ಕಟ್ಕೊಂಡಿರೋದು ಇತರರಿಗೆ ಮಾದರಿಯಾಗಿದೆ ಅನ್ನೋದೇ ವಿಚಾರ. ಮಂಜುನಾಥ್ ರವರು ಹಸು ಸಾಕಿರೋ ಹಸು ಅನಾರೋಗ್ಯಕ್ಕೆ ತುತ್ತಾಗಿ ಸಾವನ್ನಪ್ಪುತ್ತೆ. ಆದ್ರೆ ಇವರಿಗೆ ಬೇಜಾರಾದ್ರೂ ಸಹ ಹೈನೋದ್ಯಮದ ಮೂಲಕವೇ ಬದುಕನ್ನ ಕಟ್ಕೊಳ್ಬೇಕು ಅಂತ ಮತ್ತೆ ಹಸು ತಂದು ಸಾಕಲು ಪ್ರಾರಂಭ ಮಾಡಿದ್ರು. ಈಗ ವಿವಿಧ ತಳಿಯ 5 ಹಸುಗಳನ್ನ ಸಾಕಿದ್ದಾರೆ. ಪ್ರತಿದಿನ 40ರಿಂದ 50 ಲೀಟರ್ ಹಾಲನ್ನ ಖಾಸಗಿ ಡೈರಿಗೆ ಹಾಕ್ತಾರೆ. ಖಾಸಗಿಯಾಗಿಯೇ ಹಸುಗಳಿಗೆ ಫ್ಯಾನ್ ವ್ಯವಸ್ಥೆ, ಮ್ಯಾಟ್ ವ್ಯವಸ್ಥೆ ಎಲ್ಲವನ್ನ ಮಾಡ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ ಹೈನೋದ್ಯಮದ ಮೂಲಕವೇ ಸುಮಾರು 30ರಿಂದ 40 ಸಾವಿರ ಆದಾಯವನ್ನ ಪ್ರತಿ ತಿಂಗಳು ಮಾಡ್ತಿದ್ದಾರೆ. ಹಾಗಾದ್ರೆ ಮಂಜುನಾಥ್ ಅವರ ಹೈನೋದ್ಯಮದ ಪಯಣ ಏನು ಹೇಗೆ ಅಂತ ಅವರಿಂದನೇ ಕೇಳೋಣ ಬನ್ನಿ. ಸರ್ ನಾನು ಹಸು ಸಾಕಕ್ಕೆ ಈಗ 10 ವರ್ಷ ಆಯ್ತು ಸರ್. 10 ವರ್ಷದಿಂದ ಒಂದು 4-5 ಹಸು ತೀರ್ಕೊಂಡು ಆಮೇಲೆ ಲಾಸ್ ಆಯ್ತು ಅಂತ ಹೇಳಿ ಬಿಟ್ಟು ಬಿಡ್ಬೇಕಂತ ನಿರ್ಧಾರ ಮಾಡಿದ್ದೆ. ಈ ಗೋತಾಯಿ ನಂಬಿದ್ರೆ ಯಾವತ್ತೂ ದ್ರೋಹ ಇಲ್ಲ ಅಂತ ಹೇಳಿ ನನ್ನ ಎಷ್ಟೋ ಹಸುಗಳು ಲಾಸ್ ಆದ್ವಿ. ಹಂಗಾಗಿ ಮತ್ತೆ ಇದನ್ನ ಬಿಡಬಾರ್ದು ಅಂತ ಹೇಳಿ ಛಲದಿಂದ ಮಾಡಿದಾಳಿಂದ ನಾವು ಖಾಸಗಿ ಡೇರಿ ದೊಡ್ಲ ಅಂತ ಹೇಳಿ ಬಂತು ಕೂಡ್ಲಿಗಿಯಲ್ಲಿ, ನಮ್ಮ ಕೂಡ್ಲಿಗಿ ತಾಲೂಕಲ್ಲಿ. ಹಂಗಾಗಿ ಪರಿಚಯ ಮಾಡ್ಕೊಂಡು ನಮಗೆ ಒಂದು ಡೇರಿನೂ ಕೊಟ್ರು ಅವರು. ಹಂಗಾಗಿ ನಾವು ಹಾಲನ್ನು ಈಗ ನಾನೇ ಅಳಿಸ್ಕೊಂತ ಇದ್ದೀನಿ. ಮತ್ತೆ ಹಂಗಾಗಿ ಹಸುಗಳು 5 ಇದಾವೆ. 5ರಿಂದ ಬೆಳಗ್ಗೆ 25 ಸಂಜೆ 25 ಆಗ್ತಾ ಇದ್ದೀನಿ. ಅದರಿಂದ ಲೀಟ್ರಿಗೆ 40 ರೂಪಾಯಿ ಬರುತ್ತೆ ಸರ್, 1 ಲೀಟ್ರಿಗೆ. ಹಂಗಾಗಿ ತಿಂಗಳಿಗೆ ಒಂದು 60ರಿಂದ 65 ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಾ ಇದೀವಿ. ಅದರಿಂದ ಫುಡ್ಡು ಮೇವಿಂದು ಎಲ್ಲ ಖರ್ಚು ತೆಗೆದ್ರು 30 ಸಾವಿರ ಹೋದ್ರು 30 ಸಾವಿರ ಉಳಿಯುತ್ತೆ ಸರ್. ಯಾವ ಫ್ಯಾಕ್ಟ್ರಿಗೆ ಹೋದ್ರು ದುಡಿಯಕ್ ಆಗಲ್ಲ ಸರ್. ಮನೆ ಹತ್ರ ನಾವು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದೀವಿ, ಯಾವುದೇ ತೊಂದರೆ ಇಲ್ಲ. ಹಸು ಸಾಕ್ಬೋದು ಸರ್. ಇತ್ತೀಚೆಗೆಲ್ಲ ಹಸುನೇ ಸಾಕದೆ ಬಿಟ್ಬಿಟ್ಟಿದ್ರೆ ಸರ್. ಹಂಗಾಗಿ ನಾವು ಇದನ್ನೇ ನಂಬ್ಕೊಂಡು ಇದರಿಂದನೇ ಜೀವನ ಮಾಡ್ತಾ ಇದೀವಿ ಸರ್. ಸರ್ ಅದಕ್ಕೆ ಯಾಕೆ ಹಾಕಲ್ಲ ಅಂದ್ರೆ ಸರ್, ಅದರಲ್ಲಿ ಒಕ್ಕೂಟ ಸಂಘ ಅದು ಇದು ಅಂತ ಹೇಳಿ ಅದರಲ್ಲಿ ಬಹಳ ತೊಂದರೆ ಇದೆ ಸರ್. ಅದು ರೈತರಿಗೆ ಬಂದು ಸೇರ್ತಕ್ಕಂಥದ್ದು ಪ್ರೋತ್ಸಾಹನ ಸೇರೋದಿಲ್ಲ ಸರ್. ಆಮೇಲೆ ಅದರಲ್ಲಿ ಸೆಕ್ರೆಟರಿ ಅಂತೆ, ಡೈರೆಕ್ಟರ್ ಅಂತೆ, ಅಧ್ಯಕ್ಷರಂತೆ. ನಮ್ಮ ಖಾಸಗಿ ಡೇರಿಯಲ್ಲಿ ಯಾರಿಲ್ಲ ಸರ್. ನಾವೇ ಹಾಲು ಅಳಿಸ್ಕೊಳೋದು, ನಾವೇ ಕಳ್ಸೋದು ಸರ್. 15 ದಿನಕ್ಕೊಂದ್ಸಲ ಪೇಮೆಂಟ್ ಸರ್. ನಮ್ದು ತಿಂಗಳಿಗೆ 2 ಸಲ ಪೇಮೆಂಟ್ ಆಗುತ್ತೆ ಸರ್ ನಮ್ದು. ಸರ್ ಅವರು KMF ಈ ಹಿಂದಿನಿಂದ ಬಂದಿದೆ ಸರ್, ಈ ಇತಿಹಾಸದಿಂದಾನೇ ಬಂದಿದೆ. ಅದರಲ್ಲಿ ಏನೇ ಚೇಂಜ್ ಮಾಡಕ್ಕಾಗಲ್ಲ ಸರ್. ನಮ್ಮ ಖಾಸಗಿ ಇದರಲ್ಲಿ ಯಾವುದೇ ತರದ್ದು ತೊಂದರೆ ಇಲ್ಲ ಸರ್. ನಮ್ಮ ದೊಡ್ಡ ಡೇರಿಯಲ್ಲಿ ಯಾವುದೇ ತರದ್ದು ಇವತ್ತಿಗೆ ತೊಂದರೆ ಆಗಿಲ್ಲ ಸರ್. ನಮಗೆ 1ನೇ ತಾರೀಕಿನಿಂದ 15ನೇ ತಾರೀಕುವರೆಗೆ ಬಿಲ್ ಕಟ್ ಆಗುತ್ತೆ. 16ಕ್ಕೆ ಅಮೌಂಟ್ ಬಿದ್ದ್ಬಿಡುತ್ತೆ. ಮತ್ತೆ 16ರಿಂದ 30ನೇ ತಾರೀಕಿನವರೆಗೂ ಮತ್ತೆ ಹಾಲು ಕಳಿಸ್ತಾ ಇರ್ತೀವಿ ಸರ್. ಮತ್ತೆ 1ನೇ ತಾರೀಕು 2ನೇ ತಾರೀಕಿಗೆ ಅಮೌಂಟ್ ಬಿದ್ದ್ಬಿಡುತ್ತೆ ಸರ್. ರೈತರುಗಳಿಗೆ ಬಹಳ ಅನುಕೂಲ ಐತೆ ಸರ್ ಇದು. ಸರ್ ಇನ್ಸೂರೆನ್ಸ್ ಕೊಡೋದು ಬೇಕಾಗಿಲ್ಲ ಸರ್. ನಾವು ಆಕಳ ಕರೆಕ್ಟ್ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಯಾವುದೇ ತರ ತೊಂದರೆನೂ ಆಗಲ್ಲ ಸರ್. ನಮಗೆ ವೆಟನರಿ ಕಡೆಯಿಂದನೂ ಇನ್ಸೂರೆನ್ಸ್ ಬರುತ್ತೆ ಸರ್, ಬರುತ್ತೆ. ನಮಗೇನು ತೊಂದರೆನೂ ಇಲ್ಲ. ಹಂಗಾಗಿ ನಾವು ಇದನ್ನೇ ಖಾಸಗಿ ಡೇರಿ ನಂಬ್ಕೊಂಡೇ ಇದೀವಿ ಸರ್. ಸರ್ KMF ಅಲ್ಲಿ ಅದರಲ್ಲಿ ಸರ್ ಸಂಘ, ಡೈರೆಕ್ಟ್ರು, ಅಧ್ಯಕ್ಷರು ಅಲ್ಲಿ ಬಹಳ ರಿಸ್ಕ್ ಸರ್. ಅದು 3, 5, 8, 5 ಬರ್ಬೇಕು ಸರ್. 3, 5 ಫ್ಯಾಟ್ 8, 5 SNF ಬಂದು 30 ಡಿಗ್ರಿ ಬಂದ್ರೆ ಮಾತ್ರ ತಗೊಂತಾರೆ. ನಮ್ಮಲ್ಲಿ ಖಾಸಗಿ ಡೇರಿಯಲ್ಲಿ ಬರೀ 3.5 ಫ್ಯಾಟ್ ಬಂದು 7, 9 SNF ಬಂದ್ರು 26 ಡಿಗ್ರಿ ಬಂದ್ರು 35 ರೂಪಾಯಿ 36 ರೂಪಾಯಿ ಅಮೌಂಟ್ ಬೀಳುತ್ತೆ ಸರ್. ಅದು KMF ಅಲ್ಲಿ ಲೋ ಕ್ವಾಲಿಟಿ ಆಗುತ್ತೆ. ನಮ್ಮಲ್ಲಿ ಲೋ ಕ್ವಾಲಿಟಿ ಆಗಲ್ಲ ಸರ್. ರೈತರಿಗೆ ಅಟ್ಲೀಸ್ಟ್ ಒಂದು 35 ರೂಪಾಯಿ ಆದ್ರೂ ಸಿಗುತ್ತೆ ಸರ್. ಸರ್ ನಾನು ಏನ್ ಹೇಳ್ತೀನಿ ಅಂದ್ರೆ ಸರ್, ನಾವು ಹಸು ಸಾಕಿದ್ರು ಸತಿ ಲಾಸ್ ಇಲ್ಲ ಸರ್. ಈಗ ಒಂದು 65 ಸಾವಿರ 70 ಸಾವಿರ ಬಂಡವಾಳ ಹಾಕಿ ಹಸು ತಂದ್ರು ಇದು ಒಂದ್ ಸೂಲಿಗೆ ಅದು ಅಮೌಂಟ್ ಎಲ್ಲ 65 ಸಾವಿರ ರೂಪಾಯಿ ಮುಟ್ಬಿಡುತ್ತೆ ಸರ್. ಮುಟ್ಟಿದ್ಮೇಲೆ ಮತ್ತೆ ನೆಕ್ಸ್ಟ್ ಸೂಲಿಗೆ ಆಕಳ ಫ್ರೀ ಆಗುತ್ತೆ ಸರ್. ನಮ್ ಜೀವನನೂ ನಡೆಯುತ್ತೆ, ಯಾವುದೇ ತರ ತೊಂದರೆ ಇಲ್ಲ ಸರ್. ಮತ್ತೆ ಗೊಬ್ಬರನೂ ಆಗುತ್ತೆ. ಅದು ಮೇವು ತಿನ್ನುತ್ತಂದ್ರೆ ಗೊಬ್ಬರ ಅದು ಆಗುತ್ತೆ ಸರ್. 6 ಸಾವಿರ 7 ಸಾವಿರ ರೂಪಾಯಿ ಟ್ರ್ಯಾಕ್ಟರ್ ತಗೊಂತಾರೆ ಅದೊಂದ್ ಸತಿ. ಯಾವುದೇ ತರದ ತೊಂದರೆ ಇಲ್ಲ ಸರ್. ಸರ್ ನಮ್ಮಲ್ಲಿ HF ಇದೆ, ಮತ್ತೆ HF ಇದೆ, HF ಕ್ರಾಸ್ ಇದೆ. ಮತ್ತೆ ಇದು ಸರ್, ಇದು ಕ್ರಾಸೆ, ಅದು ಗೀರು ಸರ್. ಗೀರು ಸರ್ ಮಾಡಿದ್ದೀನಿ ಸರ್. ನಾನು 40 ಲೀಟರ್ ಮಟ್ಟ ಹಾಲು ಹಾಕಿದ್ದೀನಿ ಸರ್.
ಮೊನ್ನೆ ಹಸು ಒಂದು 1,05,000 ಕೊಟ್ಟು ತಂದಿದ್ದೆ, ತೀರ್ಕಂತು ಸರ್. ತೀರ್ಕಂದ್ರೂ ಬೇಜಾರಾಗ್ಲಿಲ್ಲ ಸರ್. ನಾನು ಬಿಡಬಾರ್ದು ಅಂತ ಹೇಳಿ ಮಾಡ್ತಾ ಇದ್ದೀನಿ ಸರ್. ಮತ್ತೆ ತರ್ತೀನಿ, ಇಂಪ್ರೂವ್ಮೆಂಟ್ ಮಾಡ್ತೀನಿ ಸರ್. ಮತ್ತೆ ಸರ್ ವಾತಾವರಣ ಸರ್ ಸ್ವಲ್ಪ ಬಿಸಿಲಿದೆ ಸರ್. ಬಿಸಿಲಿದೆ ಅಂದ್ರೆ ನಾವು ಬೆಳಗ್ಗೆಲ್ಲ ಹಸೆ ಮೇವು ಕೊಡ್ತೀವಿ ಸರ್, ಮಧ್ಯಾಹ್ನ ರಾಗಿ ಹುಲ್ಲು, ಮತ್ತೆ ಒಂದ್ ಟೈಮ್ ನೆಲ್ಲುಲ್ ಕೊಡ್ತೀವಿ, ಮತ್ತೆ ಫುಡ್ ಎಲ್ಲ ಒಂದ್ 5-6 ನಮೂನೆ ಫುಡ್ ಕೊಡ್ತೀವಿ ಸರ್. ಶೇಂಗಾ ಹಿಂಡಿ, ಮತ್ತೆ ಎಲ್ಲ ಬೈಪಾಸು 4MM ಎಲ್ಲ ಕೊಡ್ತೀವಿ ಸರ್. ಬೂಸ ಕೊಡ್ತೀವಿ, ಎಲ್ಲ ಕೊಡ್ತೀವಿ ಸರ್. ಹಂಗಾಗಿ ನಮ್ಗೇನ್ ಫ್ಯಾಟ್ ಇಂದ ಏನ್ ತೊಂದ್ರೆ ಇಲ್ಲ ಸರ್, SNF ಇಂದ ಏನು ತೊಂದ್ರೆ ಇಲ್ಲ. ನಮ್ಮಲ್ಲಿ ನಮ್ ಖಾಸಗಿ ಡೈರಿಯಲ್ಲಿ ಹೆಂಗಂದ್ರೆ ಸರ್, ಬರೀ ಫ್ಯಾಟ್ ಬಂದ್ರೆ ಸಾಕು ಸರ್, ಅಮೌಂಟ್ ಬರುತ್ತೆ. ಅದ್ರಲ್ಲಿ ಹಂಗಿಲ್ಲ ಸರ್. ಹಂಗಾಗಿ ಅದಕ್ಕೋಸ್ಕರ ನಾವು ಖಾಸಗಿ ಡೈರಿಯಲ್ಲಿ ಇದು ಮಾಡ್ತಾ ಇದೀವಿ ಸರ್. ಸರ್ ನಮ್ಮೂರಲ್ಲೇ ಇಲ್ಲೇ ನಾನು ನಮ್ಮ ಅರುಣ್ ಕುಮಾರ್ ಸರ್ ಅಂತ ಹೇಳಿ ಮ್ಯಾನೇಜರ್ ಬಂದಿದ್ರು ಸರ್, ಗ್ರಾಮೀಣ ಬ್ಯಾಂಕ್ ಅಲ್ಲಿ ಒಂದು 28 ಲಕ್ಷ ಲೋನ್ ಕೊಡಿಸಿದೆ ಸರ್ ರೈತರಿಗೆ. ಹಸು ಸಾಕಕ್ಕೆ ಒಂದ್ 50,000 ಹಂಗ್ ಕೊಡಿಸಿದೆ ಸರ್. ಒಬ್ರು ಕ್ಲೀನ್ ಆಗಿ ಮೇಂಟೈನ್ ಮಾಡ್ಲಿಲ್ಲ ಸರ್ ನಮ್ಮೂರಲ್ಲಿ. ಅದು ಒಂದ್ 30,000 ಹಸು ತರೋದು, ಇನ್ನೊಂದ್ 20,000 ಉಳಿಸ್ಕೊಳೋದು, ಅದು ಕಮ್ಮಿ ಹಾಲ್ ಕರೆಯೋದು, ವರ್ಕೌಟ್ ಆಗಲ್ಲ ಅನ್ನೋದು, ಆತರ ಎಲ್ಲ ಆಗಿ ಸರ್. ಹಂಗಾಗಿ ಅವರು ಬೇಸೊತ್ಬಿಟ್ರು ಸರ್. ನಾನ್ ಹಂಗಾಗಿ ಈ ಫೀಲ್ಡ್ ಬಿಡ್ಲಿಲ್ಲ ಸರ್. ಇನ್ನೊಬ್ರು ಇಲ್ಲೆಲ್ಲ ಆಗ್ತಾ ಇದಾರೆ ಸರ್, ನನಗೇನ್ ಹಾಲ್ ಆಗ್ತಾ ಇದಾರೆ, ಎಲ್ಲರೂ ನಾವೆಲ್ಲ ಚೆನ್ನಾಗಿದ್ದೀವಿ ಸರ್, ಎಲ್ಲ ಇದೆ. ಅದಕ್ಕೂ ಅಲ್ಲಿ KMF ಅಲ್ಲಿ ಏನಂದ್ರೆ ಸರ್, ಬಾರಿ ರೂಲ್ಸ್ ರೆಗ್ಯುಲೇಷನ್ ಇದಾವೆ. ನಮ್ಮಲ್ಲಿ ಹಂಗಿಲ್ಲ ಸರ್. ನಾವೇನ್ 10 ನಿಮಿಷ ಕೆಲಸ ಮಾಡಿದ್ವಿ ಅನ್ ಸರ್, ಯಾ ಡೈರೆಕ್ಟರ್ ಇಲ್ಲ, ಯಾ ಸೆಕ್ರೆಟರಿ ಇಲ್ಲ, ಯಾರಿಲ್ಲ ಸರ್. ಹಾಲ್ ಅಳಿಸಿದ್ವೇನೋ, ನಮ್ದು ಹಾಲಿನ ಗಾಡಿ ಬಂತೇನೋ, ಕಳಿಸಿದ್ವಿ ಅನ್ ಸರ್, ಮೋಟರ್ ಕ್ಲೀನ್ ಮಾಡಿ ನಮ್ ಕೆಲಸ ನಾವು ಸರ್ ಮಾಡ್ಬೋದು ಸರ್ ಈಜಿಯಾಗಿ. ಸರ್ ಈಗ ಬಿಸಿಲು ಕಾಲಕ್ಕೆ ಫ್ಯಾನ್ ಇದೆ ಸರ್. ಮಧ್ಯಾಹ್ನ ಒಂದ್ಸಲ, ಬೆಳಗ್ಗೆ ಒಂದ್ಸಲ ಸ್ನಾನ ಮಾಡಿಸ್ತೀವಿ ಸರ್. ಸಂಜೆ ಎಲ್ಲ ಕ್ಲೀನ್ ಮಾಡಿ 5 ಗಂಟೆ 5:15 ಬಂದು ಸರ್ ಎಲ್ಲ ತಿಂಡಿ ಕೊಟ್ಟು, ಸಾಯಂಕಾಲ 6:30-7 ಗಂಟೆಗೆ ಹಾಲ್ ಕರ್ಕೊಂಡು ಸರ್ ಮನೆ ಹತ್ರ ಹೋಗಿ 7:30ಗೆ ಆಟೋ ಬರುತ್ತೆ ಸರ್, ಹಾಲ್ ಕಲೆಕ್ಷನ್ ಮಾಡಿ ಕಳಿಸ್ಬಿಡ್ತೀವಿ ಸರ್. ಸರ್ ಇದು ಹಸುಗೆ ಈ ತರ ನಾವು RCC ಹಾಕಿದೀವಲ್ಲ ಸರ್, ಕಾಲ್ ಒತ್ತಬಾರ್ದಂತ ಹೇಳಿ ಸರ್, ಪ್ರೈವೇಟ್ ಅಲ್ಲಿ ನಾವು ದಾವಣಗೆರೆಯಲ್ಲಿ ಮ್ಯಾಟ್ ತಂದು ಹಾಕಿದೀವಿ ಸರ್. ಸರ್ ಇದ್ರ ನಾವು ಈ ಮಳೆಗಾಲ ಟೈಮ್ ಅಲ್ಲಿ ಇದು ರಾಗಿ ಹುಲ್ ತಗೊಂಡು ಸ್ಟಾಕ್ ಮಾಡ್ಕೊಂತೀವಿ ಸರ್. ಮತ್ತೆ ಬೇಸಿಗೆ ರಾಗಿ ಹುಲ್ನು ಅಲ್ಲಿ ಸ್ಟಾಕ್ ಮಾಡಿದೀವಿ ಸರ್. ಶೇಂಗಾ ಒಟ್ಟಿದೆ, ಮತ್ತೆ ಇದನ್ನೆಲ್ಲ ಸ್ಟಾಕ್ ಮಾಡ್ಕೊಂಡು ಇದ್ರ ಜೊತೆಗೆ ಸಂಜೆ ಬೆಳಿಗ್ಗೆ ಹಸಿ ಹುಲ್ಲು ಹಾಕ್ತಿವಿ ಸರ್. ಹಸಿ ಹುಲ್ಲು ಹಾಕಿದ್ಮೇಲೆ ಅವಕ್ಕೆಲ್ಲ ತಿಂಡಿ ಕೊಡ್ತೀವಿ ಸರ್. ಸಂಜೆ ಬೆಳಿಗ್ಗೆ ಕೊಡ್ತೀವಿ ಶೇಂಗಾ ಹಿಂಡಿ, ಹತ್ತಿ ಹಿಂಡಿ, ಫುಡ್ ಎಲ್ಲ ಕೊಡ್ತೀವಿ ಸರ್, ಬೂಸ ಎಲ್ಲ. ಸರ್ ಈಗ ಹಸಿ ಹುಲ್ಲು ಹಾಕಿದ್ರೆ ಒಬ್ಬೊಬ್ರು ಜಾಸ್ತಿ ಬರುತ್ತಂತಾರ ಸರ್. ಹಸಿ ಹುಲ್ಲು ಏನಪ್ಪಾ ಅಂದ್ರೆ ಸುಮ್ನೆ ಸರ್ ತಿಂಡಿ ಒಂಥರ. ಈ ಒಣ ಹುಲ್ ಗಟ್ಟಿ ಬಂದಷ್ಟು ಸರ್ ಅದು ಬರಲ್ಲ ಸರ್.